ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಪ್ರಾಧಿಕಾರ ನೂತನ ಸದಸ್ಯರಾದ ವಿನೋದ್ ಅಪ್ಪೆ ನೇತೃತ್ವದಲ್ಲಿ ಸನ್ಮಾನ. ಉನ್ನತ ಶಿಕ್ಷಣ ಇಲಾಖೆ ವ್ಯಾಪ್ತಿಗೊಳಪಡುವ ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಪ್ರಾಧಿಕಾರಕ್ಕೆ 3 ವರ್ಷಗಳ ಅವಧಿಗೆ ನಾಮನಿರ್ದೇಶನಗೊಂಡಿರುವ ನೂತನ ಸದಸ್ಯರಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ವಿನೋದ್ ಅಪ್ಪೆ ಅವರ ನೇತೃತ್ವದಲ್ಲಿ ವಿಶೇಷ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಪ್ರಾಧಿಕಾರದ ನೂತನ ಸದಸ್ಯರಾದ ವಿಠಲ್ದಾಸ್ ಪ್ಯಾಗೆ, ಶಿವನಾಥ್ ಪಾಟೀಲ್, ಸಚಿನ್ ಮಲ್ಕಾಪುರಿ, ಅಬ್ದುಲ್ ಸತ್ತಾರ್ ಅವರಿಗೆ ಪೇಟ ಧರಿಸಿ ಶಾಲು ಹೊದಿಸಿ ಹೂವಿನ ಮಾಲಾರ್ಪಣೆ ಮಾಡಿ ಸಿಹಿ ತಿನಿಸುವ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಇಂದು ಸೂಕ್ತ ವೈಯಕ್ತಿಕಗಳನ್ನು ಪಕ್ಷದ ವರಿಷ್ಠರು ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಪ್ರಾಧಿಕಾರದ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಾರೆ ಎಂದು ವಿನೋದ್ ಅಪ್ಪೆ ಅವರು ಮಾತನಾಡಿ ತಿಳಿಸಿದರು. ಹೆಮ್ಮೆಯ ಜಿಲ್ಲೆಯ ನಾಯಕರಾದ ಈಶ್ವರ್ ಖಂಡ್ರೆ ಪಕ್ಷಕ್ಕಾಗಿ, ಪಕ್ಷದ ಸಂಘಟನೆಗಾಗಿ ದುಡಿದವರಿಗೆ ಯಾವಾಗಲೂ ಗುರುತಿಸುತ್ತಾರೆ. ಅವರ ಕೆಲಸಕ್ಕೆ ತಕ್ಕ ಪ್ರತಿಫಲ ನೀಡುತ್ತಾರೆ. ಇಂದು ಇವರೆಲ್ಲ ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಪ್ರಾಧಿಕಾರದ ಸದಸ್ಯರಾಗಿದ್ದಾರೆ ಎಂದರೆ ಅವರು ಅಲ್ಲಿ ನಾಮನಿರ್ದೇಶನ ಆಗಿರುವಂಥ ನಮ್ಮೆಲ್ಲ ನಾಯಕರು ಹಾಗೂ ನಮ್ಮ ಹಿರಿಯರಾದಂಥ ಸನ್ಮಾನ್ಯ ವಿಠಲ್ದಾಸ್ ಪ್ಯಾಗೆ ಸಾಹೇಬರು ಹಾಗೂ ಶಿವನಾಥ್ ಪಾಟೀಲ್ ಸಾಹೇಬರು ಹಾಗೂ ಅಬ್ದುಲ್ ಸತ್ತಾರ್ ಸಾಹೇಬರು ಹಾಗೂ ನಮ್ಮ ಸಹೋದರಾದ ಸಚಿನ್ ಮಲ್ಕಾಪುರಿ ಅವರು ಇವತ್ತು ನಿನ್ನೆಯಷ್ಟೇ ಅವ್ರದ್ದೆಲ್ಲ ಅಧಿಕೃತವಾಗಿ ಬೀದರ್ ಯೂನಿವರ್ಸಿಟಿಗೆ ನಾಮನಿರ್ದೇಶನ ಆಗಿದೆ. ಅದಕ್ಕೋಸ್ಕರ ಇಂದು ನಮ್ಮ ಬೀದರ್ನಲ್ಲಿ ನನ್ನ ಕಚೇರಿಯಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭಕ್ಕೆ ಬಹಳಷ್ಟು ಜನ ಇವತ್ತು ನಮ್ಗೆ ಆತ್ಮೀಯರು ಆದಂಥ ನಮ್ಮ ಅರ್ಜುನರಾವ್ ಸರ್ ಆಗಲಿ, ನಮ್ಮದು ಸುಭಾಷ್ ಸರ್ ಆಗಲಿ, ಪವನ್ ಆಗಲಿ, ಬಂದಿಗೆಯವರಾಗಲಿ, ಚಲುವ ಅವರಾಗಲಿ, ನಮ್ಮದು ಕಬೀರ್ ಆಗಲಿ, ನಮ್ಮದು ಅಣ್ಣವರಾಗಲಿ, ಪಂಡಿತ್ ಅಣ್ಣವರಾಗಲಿ ಭಾಳ ಜನ ಇವತ್ತು ಆಗಮಿಸಿದ್ದಾರೆ. ಆದ ಕಾರಣ ಅವರಿಗೆಲ್ಲ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ಇದೊಂದು ನಮ್ಮ ಸನ್ಮಾನ್ಯ ನಮ್ಮ ನಾಯಕರು, ನಮ್ಮ ಜಿಲ್ಲೆಯ ಹೆಮ್ಮೆಯ ನಾಯಕರಾದಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರು ಆಶೀರ್ವಾದ ಹಾಗೂ ಅದೇ ರೀತಿ ನಮ್ಮ ನಾಯಕರಾದಂಥ ನಮಗೆಲ್ಲ ಆಶೀರ್ವಾದ ಇರುತ್ತೆ. ಇವರೆಲ್ಲ ಸಹೋದ್ಯೋಗಿಗಳವರು. ಅದು ಯಾಕಂದ್ರೆ ನಮಗೆಲ್ಲ ಆಶೀರ್ವಾದ ಇವತ್ತು ನಾವು ಈ ಸ್ಟೇಜಿಗೆ ಇರಬೇಕಾದ್ರೆ ಈಶ್ವರ್ ಖಂಡ್ರೆ ಸಾಹೇಬ್ರಾಗು ಮತ್ತು ರಹೀಮ್ ಖಾನ್ ಸಾಹೇಬ್ರ ಆಶೀರ್ವಾದ ಇದೆ. ಇವ್ರದ್ದೆಲ್ಲ ಇವತ್ತು ಭಾಳ ಜನ ಇವರೆಲ್ಲ ನಾಯಕರು ಇವತ್ತು ಇವ್ರು ಭಾಳ ಜನ ಕೆಲಸ ಮಾಡಿದ್ದಾರೆ ಅವ್ರ ಜೊತೆ, ಈಶ್ವರ್ ಸಾಹೇಬ್ರ ಜೊತೆ. ಇವತ್ತು ಅವರಿಗೆಲ್ಲ ಇವತ್ತು ಈ ಸ್ಥಾನಮಾನ ಸಿಕ್ಕಿದೆ ಅಂತ ಹೇಳಿದರೆ ಅದು ಏನಂದರೆ ಅವ್ರದ್ದು ಇವತ್ತು ಕರ್ತವ್ಯದ ಫಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಭಾಳ ದಿವಸದಿಂದ ಸಕ್ರಿಯವಾಗಿ ಅವ್ರ ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ. ಬೇರೆ ಬೇರೆ ಕಾರ್ಯರೂಪದಾಗ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಶಿವನಾಥ್ ಪಾಟೀಲ್ ಸರ್ ಆಗ್ಬೋದು ಮತ್ತು ಪ್ಯಾಗ ಸರ್ ಆಗ್ಬೋದು, ಇವತ್ತು ಅವ್ರ ಶಿಕ್ಷಣದಲ್ಲಿ ಭಾಳಷ್ಟು ಕೆಲಸ ಮಾಡಿ ಇವತ್ತು ಶಿಕ್ಷಣದಾಗ ಒಂದು ಒಳ್ಳೆ ರೀತಿ ಉನ್ನತ ಸ್ಥಾನದಾಗ ಹೋಗಿ ಇವತ್ತು ರಿಟೈರ್ಡ್ ಆಗಿದ್ದವರು ಇದ್ದಾರೆ. ಇವತ್ತು ಸತ್ತಾರ್ ಸಾಹೇಬ್ರಾಗ್ಬೋದು ಸೋಷಲ್ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಗಲ್ಲಿಗಳಿಂದ ಎಲ್ಲ ಸ್ಥಳಗಳಿಗೆ ಓಡಾಡಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಸಹೋದರ ಸಚಿನ್ ಮಲ್ಕಾಪುರಿ ಇವತ್ತು NSU ಜಿಲ್ಲಾಧ್ಯಕ್ಷರಿದ್ದಾರೆ. ಸಣ್ಣ ವಯಸ್ಸಿನಾಗೆ ಭಾಳಷ್ಟು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಭಾಳಷ್ಟು ಆಕ್ಟಿವ್ ಆಗಿದ್ದಾರೆ. ಇವರಿಗೆಲ್ಲ ಗುರುತಿಸಿಕೊಟ್ಟಿದ್ದಾರೆ ಅಂದರೆ ಇದರಿಂದ ಭಾಳಷ್ಟು ಹಿನ್ನೆಲೆ ಇದೆ. ಇವತ್ತು ಇವರೆಲ್ಲ ಸಾಹೇಬ್ರ ಜೊತೆ ಇವತ್ತು ಒಂದು ಕೈ ಜೋಡಿಸಿ ಇವತ್ತು ಪಕ್ಷಕ್ಕೋಸ್ಕರ ಆಗಲಿ ಮತ್ತು ಬೇರೆ ಬೇರೆ ಕೆಲಸಗಳಿಗಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಈ ಅಧಿಕೃತವಾಗಿ ಏನು ಇವತ್ತು ಒಂದು ನಾಮನಿರ್ದೇಶನ ಬೀದರ್ ಯೂನಿವರ್ಸಿಟಿ ಕೊಟ್ಟಿದ್ದಾರೆ ಅಂದರೆ ಇವತ್ತು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ವಿನೋದ್ ಕುಮಾರ್ ಅಪ್ಪೆ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ, ಬೀದರ್. ಇವತ್ತಿನ ಈ ಸಂದರ್ಭದಲ್ಲಿ ನಮ್ಮನ್ನು ಬೀದರ್ ವಿಶ್ವವಿದ್ಯಾಲಯ ಬೀದರ್ಗೆ ಕರ್ನಾಟಕ ಸರ್ಕಾರ ವತಿಯಿಂದ ಸನ್ಮಾನ್ಯ ಕ್ರಿಯಾಶೀಲ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರ ಕೃಪೆಯಿಂದ, ಅವರ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸಲು ನಮ್ಮನ್ನು ಇದೊಂದು ಸುದೈವ ಅವಕಾಶ ನೀಡೋದಕ್ಕಾಗಿ ಮೊಟ್ಟ ಮೊದಲಿಗೆ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ನಮ್ಮೆಲ್ಲರ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ನಾವು ಸುಮಾರು ವರ್ಷದಿಂದ ಇದೇ ಪ್ರೊಫೆಷನಲ್ಲಿ ಇದ್ದಿದ್ದು. ನಾವು ಪ್ರೊಫೆಸರ್ ಆಗಿ, ವೈಸ್ ಪ್ರಿನ್ಸಿಪಲ್ ಆಗಿ, 1998ರಲ್ಲಿ ನಾವು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸೆನೆಟ್ ಮೆಂಬರೂ ಸಹ ಎಲೆಕ್ಟೆಡ್ ಆಗಿ ನಾವು ಆಗಿದ್ದು. ಇದರಲ್ಲಿ ನಮ್ಮ ಅನುಭವ ಇದ್ದಿದ್ದನ್ನು ಅನುಭವವನ್ನು ಆ ಯೂನಿವರ್ಸಿಟಿ ಉದ್ಧಾರಕ್ಕಾಗಿ ಅಥವಾ ಆಡಳಿತ ಯೂನಿವರ್ಸಿಟಿಯ ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಉಪಯೋಗಿಸಲು ನಮಗೆ ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೂ ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆಲ್ಲರನ್ನು ಕರೆದು ನಮಗೆ ಸನ್ಮಾನ ಮಾಡಿದ ಸಲುವಾಗಿ ವಿನೋದ್ ಅಪ್ಪೆಯವರಿಗೂ ಸಹ ವಿಶೇಷವಾಗಿ ನನ್ನ ಕೃತಜ್ಞತೆ ಸಲ್ಲಿಸ್ತಾ. ನಿಮ್ಮ ಹೆಸರು ಸರ್? ನಾನು ಶಿವನಾಥ್ ಪಾಟೀಲ್. ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರುವ
ನಮ್ಮ ಸಹೋದರ ವಿನೋದ್ ಅಪ್ಪಿಯವರು ನಮ್ಮನ್ನು ಬೀದರ್ ವಿಶ್ವವಿದ್ಯಾಲಯಕ್ಕೆ ಸಿಂಡಿಕೇಟ್ ಸದಸ್ಯರಾಗಿ ಸರ್ಕಾರ ಆಯ್ಕೆ ಮಾಡಿರುವ ಕಾರಣದಿಂದ ಸನ್ಮಾನವನ್ನು ಮಾಡಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಇವತ್ತು ಸನ್ಮಾನಕ್ಕೆ ಒಳಪಟ್ಟಿರತಕ್ಕಂಥ ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಈ ಒಂದು ಸದಸ್ಯರಾಗೋದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಜಿಲ್ಲೆಯ ಮುತ್ಸದ್ದಿ ಅವರ ಪರಿಶ್ರಮಕ್ಕೆ ದೊರೆತ ತಕ್ಕ ಪ್ರತಿಫಲವಾಗಿದೆ. ವಿಠಲ್ ದಾಸ್ ಪ್ಯಾಗೆ, ಶಿವರಾಜ್ ಪಾಟೀಲ್ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಅಬ್ದುಲ್ ಸತ್ತಾರ್ ಸಾಮಾಜಿಕ ಕ್ಷೇತ್ರದಲ್ಲಿ ಹಾಗೂ ಪಕ್ಷ ಸಂಘಟನೆಗಾಗಿ ದುಡಿದಿದ್ದಾರೆ. ಹಾಗೂ ಸಚಿನ್ ಮಲ್ಕಾಪುರೆ ಎನ್ಎಸ್ಯುಐ ಘಟಕ ವತಿಯಿಂದ ಸಕ್ರಿಯವಾಗಿ ದುಡಿದಿದ್ದಾರೆ. ಹೀಗಾಗಿ ಇವರ ನೇತೃತ್ವದಲ್ಲಿ ಬೀದರ್ ವಿಶ್ವವಿದ್ಯಾಲಯದ ಅಭಿವೃದ್ಧಿಯಾಗಲಿ ಎಂದರು. ವಿಠಲ್ ದಾಸ್ ಪ್ಯಾಗೆ, ಶಿವರಾಜ್ ಪಾಟೀಲ್, ಅಬ್ದುಲ್ ಸತ್ತಾರ್ ಹಾಗೂ ಸಚಿನ್ ಮಲ್ಕಾಪುರೆ ಅವರು ಮಾತನಾಡಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಸುಭಾಷ್, ಅರ್ಜುನ್, ವಿನೋದ್ ಬಂದ್ಗೆ, ಪವನ್ ಮೇಟಾರೆ, ಪಚಿಡಿತ್ ವಿಳಾಸ್ಪುರ್, ಪ್ರಕಾಶ್ ವಿಳಾಸ್ಪುರ್ ಸೇರಿದಂತೆ ಇನ್ನಿತರರು ಇದ್ದರು. ರೋಹನ್ ಮನೋಹರ್, C9 ಕನ್ನಡ, ಬೀದರ್.